ಅನ್ನದಾನ ಈ ಪಾಠದ ಅರ್ಧ ಭಾಗವನ್ನು ನಾವು ನೋಡಿದೀವಿ ಅಲ್ಲ. ಆ ಹುಡುಗ ತಾಯಿ ಅನ್ನದಾನ ಮಾಡ್ತಾ ಇರ್ದಿರ್ತಾಳ. ಯಾಕಮ್ಮ ಈ ಅನ್ನದಾನ ಮಾಡ್ತಿ ಅಂತ ಹುಡುಗ ಕೇಳ್ತಾನ. ಇದರ ಮಹಿಮೆ ನನ್ನಂತರ್ಲಿಂತ ಹೇಳಕ್ಕಾಗಲ್ಲಪ್ಪ, ಆ ಶಿವನಿಗೆ ಹೋಗಿ ಕೇಳು ಅಂತ ಹೇಳ್ತಾಳಮ್ಮ. ಆಗ ಅವನು ಶಿವನನ್ನು ಕೇಳಕ್ ಬರ್ತಾನ. ಬಂದಾಗ ಅವನಿಗೆ 3 ವ್ಯಕ್ತಿಗಳು ಸಿಗ್ತಾರ. ಒಬ್ಬ ರಾಜ, ಒಬ್ಬ ಕುಂಟ, ಒಂದು ಸರ್ಪರಾಜ. ಇವರು 3 ಜನ ಸಿಗ್ತಾರ. 3 ಜನ ಪ್ರಶ್ನೆ ಮತ್ತೆ ತನ್ನ ಪ್ರಶ್ನೆಯನ್ನ ಹುಡ್ಕೊಂಡು ಆತ ಶಿವನ ಹತ್ರ ಉತ್ತರ ಕೇಳಕ್ ಹೋಗ್ತಾನ. ಮೊದಲಿಗೆ ಹೋಗ್ತಾನ ಶಿವನ ಹತ್ರ. ಹೋದ ತಕ್ಷಣ ಕೇಳ್ತಾನ, ಶಿವ, ನಾನ್ ನಿನ್ನ ಹತ್ರ ಅನ್ನದಾನದ ಮಹತ್ವ ಏನನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ ಬಂದಿದ್ದೀನಿ. ಇದ್ರ ಬಗ್ಗೆ ನನಗೆ ಹೇಳು, ನನ್ನ ತಾಯಿ ನಿನ್ನ ಹತ್ರ ಕಳಿಸಿದ್ದಾಳ ಅಂದಾಗ, ಸರಿ ಮಗು, ಸರಿ ಹುಡುಗ, ನಾನು ನಿನಗೆ ಇದ್ರ ಬಗ್ಗೆ ಹೇಳ್ತೀನಿ. ಆದ್ರೆ ಇದು ತಗೋ, ಈ ಭಸ್ಮ ತಗೋ. ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳ. ಅವಳು ದಿವಸ ತುಂಬಿದರೂ ಅವಳ ಪ್ರಸವ ಆಗ್ತಾ ಇಲ್ಲ. ಬಹಳ ನೋವು ಪಡ್ತಾ ಇದ್ದಾಳ. ಈ ಭಸ್ಮ ಒಯ್ದು ಅವಳಿಗೆ ಕೊಡು. ಅವಳಿಗೆ ಹುಟ್ಟಿರುವ ಪುತ್ರ ನಿನಗೆ ಅನ್ನದಾನದ ಮಹತ್ವವನ್ನು ಹೇಳ್ಕೊಡ್ತದ ಅಂತ ಹೇಳ್ತಾನ. ಸರಿ ಶಿವ, ಆದ್ರೆ ಶಂಭೋ, ನನಗೆ ಇನ್ನೂ ಒಂದು ಪ್ರಶ್ನೆ ಕೇಳೋದಿದೆ ಅಂತ ಹೇಳ್ತಾನ. ಕೇಳು ಅಂತ ಹೇಳ್ತಾನ. ಅಲ್ಲಿ ನಾನು ಬರ್ತಾ ದಾರಿಯಲ್ಲಿ ರಾಜ ಕೂತಿದ್ನು. ಅವನು ಸಾವಿರಾರು ದುಡ್ಡು ಖರ್ಚು ಮಾಡಿ ಕೆರೆ ಕಟ್ಟಿಸಿದಾನ. ಆ ಕೆರೆ ನೀರಿಲ್ಲ, ಯಾಕೆ ಅಂತ ಕೇಳ್ತಾನ. ಆವಾಗ ಹೇಳ್ತಾನ ಅವನು, ಶಿವ, ರಾಜನಿಗೊಬ್ಬ ಬೆಳೆದ ಮಗಳಿದ್ದಾಳ. ಅವನನ್ನು ಯೋಗ್ಯವಾದ ವರನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಕೆರೆ ತುಂಬಿ ತುಳುಕ್ತದ ಅಂತ ಹೇಳ್ತಾನ. ಸರಿ, ಇನ್ನೂ ಒಂದು ಪ್ರಶ್ನೆ ಇದೆ ಅಂತ ಹೇಳ್ತಾನ. ಕೇಳಪ್ಪ ಅಂತ ಹೇಳ್ತಾನ ಆ ಹುಡುಗ. ಕೇಳಪ್ಪ ಅಂತ ಹೇಳಿ ಶಿವ ಹೇಳ್ತಾನ. ಆ ಕುಂಟ ಅವನು ಮೊದಲು ಕಾಲು ಬರ್ಲಿಕ್ಕೆ ಏನ್ ಮಾಡ್ಬೇಕು ಆ ಕುಂಟನ್ ಅಂತಂದ್ರೆ, ಆಗ ಶಿವ ಹೇಳ್ತಾನ, ಆ ಕುಂಟನಿಗೆ ಗೊತ್ತಿರುವ ವಿದ್ಯೆನೆಲ್ಲ ಯೋಗ್ಯನಾದವನಿಗೆ ದಾನ ಮಾಡಿದ್ರ, ಅಂದ್ರೆ ಒಳ್ಳೆಯ ವ್ಯಕ್ತಿಗೆ ದಾನ ಮಾಡಿದನು ವಿದ್ಯೆಗಳನ್ನೆಲ್ಲ, ಅಂದ್ರೆ ಅವನ ಕಾಲುಗಳು ಬರ್ತಾವ ಪುನಃ ಅಂತ ಹೇಳ್ತಾನ. ಇದನ್ನ ಕೇಳಿ ಹುಡುಗನಿಗೆ ಸಂತೋಷ ಆಗ್ತದ. ಮತ್ತೆ ಇನ್ನೂ ಒಂದು ಪ್ರಶ್ನೆ ಕೇಳ್ತಾನವ. ಸರ್ಪ ನಾನ್ ದಾರಿಯಲ್ಲಿ ಬರ್ಬೇಕಾದ್ರೆ ಹುತ್ತಿನಲ್ಲಿ ಒಂದು ಹಾವು ಆ ಕಡೆ ಅರ್ಧ ಈ ಕಡೆ ಅರ್ಧ ಒಳಗೆ ಅರ್ಧ ಹೊರಗೆ ಬಿಲಿ ಒದ್ದಾಡ್ತಾ ಇತ್ತು. ಆದ್ರದ್ದು ಆ ಸ್ಥಿತಿ ಕಾರಣ ಏನು ಶಂಭು ಅಂತ ಹೇಳಿ ಕೇಳ್ತಾನ. ಶಿವ ಹೇಳ್ತಾನ, ಆ ಸರ್ಪದ ನೆತ್ತಿಯ ಮೇಲೆ ಒಂದು ರತ್ನ ಅದ, ಅಂದ್ರೆ ವಜ್ರ ಅದ. ಆ ಮಣಿಯನ್ನ ಆತ ಯಾರಿಗಾದ್ರೂ ದಾನವಾಗಿ ಕೊಟ್ಟಿದ್ರೆ ಆ ಸರ್ಪ ಆ ಮಣಿಯನ್ನ ಆತ ದಾನವಾಗಿ ಕೊಟ್ಟು ಆ ಸರ್ಪ ಆ ಮಣಿಯನ್ನು ದಾನವಾಗಿ ಕೊಟ್ಟಿತ್ತು ಅಂದ್ರೆ ಅದರಿಂದ ಅದು ಮೊದಲಿನ ಸ್ಥಿತಿಗೆ ಬರ್ತದ ಅಂತ ಹೇಳಿ ಹೇಳ್ತಾನ. ಸರಿ ಶಂಭು, ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ಅಂತ ಹೇಳಿ ಹುಡುಗ ಬರ್ತಾನ. ಬರುವಾಗ ಮೊದಲಿಗೆ ಏನ್ ಸಿಗ್ತದ? ಹಾವು ಸಿಗ್ತದ. ಹಾವಿಗೆ ಹೇಳ್ತಾನ. ಆ ಹಾವು ಕೇಳ್ತದ, ಅಯ್ಯ ಹುಡುಗ, ಕೇಳಿದೀನಯ್ಯ ಪ್ರಶ್ನೆ ಉತ್ತರ ಅಂತ ಹೇಳ್ತಾನ. ಸರಿ ನೋಡು ಸರ್ಪರಾಜ, ನಿನ್ನ ನೆತ್ತಿ ಮೇಲೆ ಮಣೆ ಇದೆ ಅಂತೆ, ನೀನ್ ಅದನ್ನ ಯಾರಿಗಾದ್ರೂ ದಾನ ಮಾಡ್ದಿ ಅಂದ್ರೆ ನೀನ್ ಸ್ಥಿತಿಯಿಂದ ಹೊರಗೆ ಬರ್ತಿ ಅಂತ ಹೇಳ್ತಾನ ಆ ಹುಡುಗ. ಸರಿ, ನಿನಗಿಂತ ಒಳ್ಳೆಯವ್ರು ಯಾರದಾರಪ್ಪ, ನೀನೇ ತಗೊಳ್ಳಿ ಈ ಮಣಿ ಅಂತ ಹೇಳಿ ಆ ಹುಡುಗನಿಗೆ ದಾನವಾಗಿ ಕೊಟ್ಟು ಬಿಡ್ತಾನ. ಆ ಹುಡುಗನಿಗೆ ದಾನ ಕೊಟ್ಟ ತಕ್ಷಣ ಆ ಹಾವು ಮೊದಲಿನಂಗ ಚಲಿಸ್ತದ, ಆಡ್ತದ, ನೃತ್ಯವನ್ನು ಮಾಡ್ತದ. ಆ ಹುಡುಗ ಮುಂದೆ ಬಂದು ಕುಂಟಗೆ ಸಿಗ್ತಾನ. ಕುಂಟಗೆ ಹೇಳ್ತಾನ ಅವನು, ಆ ಹುಡುಗ, ನಿನ್ನಲ್ಲಿರೋ ವಿದ್ಯೆಯನ್ನೆಲ್ಲ ನೀನು ಯೋಗ್ಯನಿಗೆ ದಾನ ಮಾಡ್ದಿ ಅಂದ್ರೆ ನಿನ್ನ ಕಾಲುಗಳು ಬರ್ತಾವ, ಇದು ಉತ್ತರ ಅಂತ ಹೇಳ್ತಾನ. ಸರಿಯಪ್ಪ ಹುಡುಗ, ನಿನಗಿಂತ ಯೋಗ್ಯವಾದ ವ್ಯಕ್ತಿ ಇಲ್ಲಿ ಯಾರದಾರ? ನನಗೆ ಗೊತ್ತಿರುವಂತ 64 ವಿದ್ಯೆಗಳನ್ನು ನಿನಗೇ ಧಾರೆ ಎರಿತೀನಿ ಅಂತ ಹೇಳಿ ಆ ಹುಡುಗನಿಗೆ ಎಲ್ಲಾ ವಿದ್ಯೆಗಳನ್ನ ಧಾರೆ ಎರೀತ. ಇದ್ರಲಿಂತ ಕುಂಟನ ಕಾಲಗಳು ಸಹ ಬರ್ತಾವ. ಸ್ವಲ್ಪ ಮುಂದೆ ಹೋಗ್ತಾನ. ಹಾಗೆ ಅವಾಗ ರಾಜ ಕೂತ್ಕೊಂಡಿರ್ತಾನ. ರಾಜ ಕೇಳ್ತಾನ, ನನ್ನ ಪ್ರಶ್ನೆಗೆ ಉತ್ತರ ಕೇಳಿದೀನಪ್ಪ ಅಂತ ಹೇಳಿ. ಆಗ ಹುಡುಗ ಹೇಳ್ತಾನ, ಕೇಳಿದೀನಿ ಮಹಾಪ್ರಭು, ನಿಮಗೆ ಬೆಳೆದೊಬ್ಳು ಮಗಳಿದ್ದಾಳಂತೆ, ಅವನಿಗೆ ಯೋಗ್ಯವಾದ ವರನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಕೆರೆ ತುಂಬಿ ತುಳುಕ್ತದಂತ ಶಿವ ಹೇಳಿದ್ದಾನ ಅಂತ ಹೇಳ್ತಾನ. ಸರಿಯಪ್ಪ, ನಿನಗಿಂತ ಯೋಗ್ಯವಾದ ವರ ನಾನು ಎಲ್ಲಿ ಹುಡುಕ್ಲಿ? ನೀನೇ ಒಳ್ಳೆಯ ವ್ಯಕ್ತಿ ಇದ್ದಿ, ನನ್ನ ಮಗಳಿಗೆ ಸರಿ ಸಮಾನವಾದ ವ್ಯಕ್ತಿ ಅಂತ ಹೇಳಿ ಆ ಹುಡುಗನ ಜೊತೆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಮದುವೆ ಮಾಡಿದ ತಕ್ಷಣ ಆತ ಹುಡುಗ ಏನ್ ಮಾಡ್ತಾನ, ತನ್ನ ಹೆಂಡತಿ ಜೊಡನೆ ನೇಪಾಳ ದೇಶಕ್ಕೆ ಹೋಗ್ತಾನ. ನೇಪಾಳ ದೇಶಕ್ಕೆ ಹೋಗಿ ಅಲ್ಲಿನ ರಾಜನನ್ನ ಭೇಟಿಯಾಗಿ, ಇದು ಶಿವ ಕೊಟ್ಟಿರುವ ಭಸ್ಮ ನಿಮ್ಮ ಹೆಂಡತಿ ಕೊಡ್ರಿ, ಇದ್ರಲಿಂತ ಅವಳ ಪ್ರಸವ ಸಲೀಸಾಗ ಆಗ್ತದಂತ ಹೇಳಿ ಕೊಟ್ಟಿದ್ದಾರ ಅಂತ ಹೇಳ್ತಾನ. ರಾಜ ಭಸ್ಮ ಒಯ್ದು ಹೆಂಡತಿಗೆ ಹಚ್ಚಿದ ತಕ್ಷಣ ಕೂಡಲೇ ಪ್ರಸವ ಆಗ್ತದ, ಹೆರಿಗೆ ಆಗ್ತದ. ಆದ ತಕ್ಷಣ ಗಂಡು ಮಗುವಿಗೆ ಜನ್ಮ ಕೊಡ್ತಾಳ. ಆಗ ಈ ಹುಡುಗ ಹೇಳ್ತಾನ, ಮಹಾರಾಜರೇ, ನಾನು ಹುಟ್ಟಿರುವ ಕೂಸಿನೊಂದಿಗೆ ಮಾತಾಡಬೇಕು ಅಂತ ಹೇಳಿ. ಅವಾಗ ಎಲ್ಲರೂ ಗಾಬರಿಯಿಂದ ನೋಡ್ತಾರ. ಹುಟ್ಟಿದ ಮಗನ ಜೊತೆ ಏನ್ ಮಾತಾಡೋದು, ಅದನ್ನ ದರ್ಬಾರಿ ಕರೆಸೋದೆ ಅಂತ ಹೇಳಿ ಎಲ್ಲರೂ ಆಶ್ಚರ್ಯದಿಂದ ಆ ಹುಡುಗನ ಕಡೆ ನೋಡ್ತಾರ. ಆದರೂ ಮಹಾರಾಜ ಸರಿ ಅಂತ ಹೇಳಿ ಬಂಗಾರದ ತಟ್ಟೆಯಲ್ಲಿ ಆ ಹುಡುಗನನ್ನ ತಗೊಂಡ್ ಬರ್ತಾರ ರಾಜ ದರ್ಬಾರಕ್ಕೆ ತಗೊಂಡ್ ಬಂದ ಬಳಕ ಆ ಹುಡುಗ ಕೇಳ್ತಾನ, ಅಯ್ಯ ಮಗುವೆ,
ನನಗೆ ಶಿವ ನಿನ್ನ ಹತ್ರ ಕಳಿಸಿದ್ದಾನ, ಯಾಕಂದರೆ ಅನ್ನದಾನದ ಮಹತ್ವ ಏನು ಅನ್ನೋದನ್ನು ನೀನು ನನಗೆ ಹೇಳ್ತಿ ಅಂಥೇಳಿ. ಅನ್ನದಾನದ ಮಹತ್ವ ಏನಪ್ಪ ಅಂತ ಕೇಳ್ತದಾನ. ಆಗ ಆ ಹುಡುಗ ಪಕ ಪಕ ಅಂತ ನಕ್ಕೆ ಮಾತಾಡ್ತದ. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರ, ಗಾಬರಿ ಆಗ್ತಾರ. ಆ ಹುಡುಗ ಹೇಳ್ತಾನ, ಅಯ್ಯ ನಿನ್ನ ಶಿವನ ಕಾಣ್ಲಿಕ್ಕೆ ಬರೋ ಹಾದಿಯಲ್ಲಿ ನಿನಗೊಬ್ಬ ಬೇಡ ಸಿಕ್ಕಿದ್ನು. ಅವನು ರಾತ್ರಿ ಅವನು ಗುಡಿಸಲಲ್ಲಿ ಇರ್ಲಿಕ್ಕೆ ಹೇಳಿ ಅವನ ಹಣ್ಣು ಹಂಪಲುಗಳನ್ನು ನಿನಗೆ ತಿನ್ನಕ್ಕೆ ಕೊಟ್ಟದನ್ನು ನೆನಪಿದೆಯಾ? ಬೆಳಗಾಗೋಷ್ಟರಲ್ಲಿ ಅವನು ಸತ್ತು ಹೋದನು, ಹುಲಿ ಬಂದು ಆ ಬೇಡನಿಗೆ ತಿಂತಲ್ಲ, ನೆನಪಿದೆಯಾ ಅಂತ ಕೇಳ್ತಾನೆ. ಹೌದು, ಇದು ನನಗೆ ನೆನಪಿದೆ, ಅದು ನಿಮ್ಗೆ ಹೇಗೆ ಗೊತ್ತು ಅಂತ ಹೇಳಿ ಆ ಹುಡುಗ ಕೇಳ್ತಾನ. ಆ ಬೇಡ ನಾನೇ, ನಿನಗೆ ಹಣ್ಣು ಹಂಪಲುಗಳನ್ನು ನನ್ನ ಪಾಲಿನ ಆಹಾರವನ್ನು ದಾನ ಮಾಡಿದ್ಕ ಇವತ್ತು ನಾನು ರಾಜಕುಮಾರನಾಗಿ ಹುಟ್ಟಿದ್ದೀನಿ. ಅಂದು ನನ್ನ ಹೆಂಡತಿ ನಿನಗೆ ಹಣ್ಣು ಹಂಪಲುಗಳನ್ನು ಕೊಡಲು ಒಪ್ಪಲಿಲ್ಲ. ಈಗ ಅವಳು ಇದೇ ಊರಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ. ಬೇಕಾದರೆ ನಿನಗೆ ನಂಬಿಕೆ ಇಲ್ಲಂದ್ರೆ ಹೋಗು ನೋಡು ಅಂತ ಹೇಳ್ತಾನ. ಆಗ ಹುಡುಗನಿಗೆ ತಿಳಿತದ ಅನ್ನದಾನದ ಮಹತ್ವ ಎಂಥದ್ದು ಅಂಥೇಳಿ. ಆ ಹುಡುಗ ಅಮ್ಮನ ಹತ್ರ ಬಂದು ಪುನಃ ಅನ್ನದಾನ ಮಾಡ್ಕೊತ ಸುಖದಿಂದ ಇರ್ತಾರೆ. ನೋಡ್ರಿ, ದಾನದಲ್ಲಿಯೇ ಅತಿ ಶ್ರೇಷ್ಠವಾದ ದಾನ ಅನ್ನದಾನ. ಅನ್ನದಾನ ಮಾಡೋದ್ರಿಂದ ಪುಣ್ಯ ಲಭಿಸ್ತದೆ. ಯಾವತ್ತಿದ್ರೂ ಅನ್ನದ ಮೇಲೆ ಸೊಕ್ಕು ತೋರಿಸ್ಬಾರ್ದು. ಅನ್ನದಾನ ಮಹಾದಾನ. ಅನ್ನದಾನ ಮಾಡಿದ್ರೆ ನಮಗೆ ಪುಣ್ಯ, ಒಳ್ಳೆಯ ಶ್ರೇಯಸ್ಸು ಲಭಿಸ್ತದಂತ ಹೇಳ್ತಾರೆ.